ಇದು ನಾಲ್ಕನೇ ಸುದ್ದಿ. ಇನ್ನು ಕೊನೆಯ ಸುದ್ದಿ, ಕರ್ನಾಟಕ ಸರ್ಕಾರ ಒಂದು ಮಹತ್ವದ ನಿರ್ಣಯವನ್ನು ತೆಗೆದುಕೊಂಡಿದೆ. ಯಾವುದು? ಗುಟ್ಕಾ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನೀವು ಸಾರ್ವಜನಿಕ ಸ್ಥಳ ನೋಡಿ, ಶೌಚಾಲಯಗಳನ್ನು ನೋಡಿ, ಅನೇಕ ರೈಲು ನಿಲ್ದಾಣಗಳಲ್ಲಿ ನೋಡಿ, ಗುಟ್ಕಾ ಹಾಕೋದು ಉಗಿಯೋದು, ಗುಟ್ಕಾ ಹಾಕೋದು ಉಗಿಯೋದು. ಅದರಲ್ಲೂ ನೀವು ಉತ್ತರ ಕರ್ನಾಟಕದ ಕೆಲ ಪ್ರದೇಶಗಳಲ್ಲಂತೂ ಅದು ಮೂಲೆನ ಏನು ಒಂದು ರೀತಿ ಕೆಂಪು ರಕ್ತದಲ್ಲಿ ಕಾಣಿಸ್ತಾ ಇರುತ್ತೆ. ಪಿಚ್ಚಿ 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 ಉಗುಳ್ತಾನೆ ಇರ್ತಾರೆ, ಬಾಯಲ್ಲಿ ತುಂಬಿಕೊಳ್ಳೋದು ಉಗುಳ್ತಾ ಇರೋದು. ಯಾಕೆ? ಗುಟ್ಕಾ ತಿಂತಾ ಇದ್ದಿದ್ದರ ಪರಿಣಾಮ. ಇದರಿಂದ ಏನಾಗ್ತಿತ್ತು? ಆರೋಗ್ಯ ಇಲಾಖೆಯಿಂದ ಶೈಕ್ಷಣಿಕವಾಗಿ ಕ್ಯಾನ್ಸರ್ ಬರುತ್ತೆ, ಶ್ವಾಸಕೋಶಕ್ಕೆಲ್ಲ ತೊಂದರೆ ಆಗುತ್ತೆ, ಇತ್ಯಾದಿ ಇತ್ಯಾದಿ ಒಂದು ಜಾಗೃತಿ ಆ ಗುಟ್ಕಾ ಪ್ಯಾಕೆಟ್ ಮೇಲೆ ಬರೆದಿರ್ತಾರೆ. ಇದನ್ನು ತಿನ್ನೋದು ಆರೋಗ್ಯಕ್ಕೆ ಹಾನಿಕಾರ, ಇದು ಕ್ಯಾನ್ಸರನ್ನು ತಂದು ಬಿಡ್ಬೋದು ಅಂತ ಒಂದು ಚಿತ್ರವನ್ನು ಕೂಡ ತೋರಿಸಿರ್ತಾರೆ. ನೀವು ಗುಟ್ಕಾ ತಿಂದರೆ ಹೆಂಗೆ ನಿಮ್ಮ ಬಾಯಿ ಸಂಪೂರ್ಣವಾಗಿ ಕ್ಯಾನ್ಸರ್ಗೊಳಗಾಗುತ್ತೆ ಅಂತ. ಎಲ್ಲದರ ಹೊರತಾಗಿ ಇವತ್ತಿನ ಅತ್ಯಂತ ಚಿಕ್ಕ ಚಿಕ್ಕ ಹುಡುಗರು, ಶಾಲೆಗೆ ಹೋಗ್ತಾ ಇದ್ದವ್ರು ಯಾರೋ ಮನೆ ಒಬ್ಬ 6ನೇ ತರಗತಿ ವಿದ್ಯಾರ್ಥಿ ಅಂತೆ, ಪ್ರತಿನಿತ್ಯ ಗುಟ್ಕಾ ಇಲ್ಲದೆ ಇದ್ದರೆ ಊಟ ಇಲ್ಲದಂತೆ. ಗುಟ್ಕಾ ಇಲ್ಲದೆ ಇದ್ದರೆ ಊಟ ಮಾಡ್ತಿರ್ಲಿಲ್ಲಂತೆ ಆ ಹುಡುಗ. ಆ ಪೋಷಕರ ಪಾಪ ಯಾವುದೋ ಸ್ವಾಮೀಜಿ ಹತ್ರ ಕರ್ಕೊಂಡು ಹೋಗಿದ್ರು, ನನ್ನ ಮಗ ಹೇಗೆ ಮಾಡ್ತಿದ್ದಾನೆ, ನನ್ನನ್ನು ಹೊಡೆಯೋ ಪ್ರಯತ್ನ ಹೋಗ್ತಾನೆ, ಗುಟ್ಕಾಗೆ ದುಡ್ಡು ಕೊಡದೇ ಇದ್ರೆ ಅಂತ. ಅಂಥ ವಿಷಮ ಪರಿಸ್ಥಿತಿಯಲ್ಲಿ ಇವತ್ತು ನಾವು ಬಂದು ನಿಂತಿದ್ವಿ. ಇದೀಗ ಕರ್ನಾಟಕ ಸರ್ಕಾರ ಇದಕ್ಕೊಂದು ಬ್ರೇಕ್ ಹಾಕೋದಕ್ಕೆ ಗುಟ್ಕಾ ನಿಷೇಧ ಮಾಡಿದೆ. ಮೊನ್ನೆ ಆಗಸ್ಟ್ 10ನೇ ತಾರೀಕಿಂದನೇ ಇದೇನೋ ಜಾರಿಗೆ ಬಂದಿದೆ ಅಂತೆ. ಹಾಗಾದರೆ ಏನಾಗುತ್ತೆ ಏನು ಎತ್ತ 5ನೇ ಸ್ಟೋರಿಯಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ರಾಜ್ಯಾದ್ಯಂತ ಗುಟ್ಕಾ, ಪಾನ್ ಮಸಾಲ್ ಬ್ಯಾನ್ ಆಗ್ತಾ ಇದೆ. ಅಂದರೆ ತಂಬಾಕು, ನಿಕೋಟಿನ್ ಹೊಂದಿರುವಂಥ ಉತ್ಪನ್ನಗಳ ಮೇಲೆ ಸರ್ಕಾರ ಇದೀಗ ಸಮರ ಸಾರ್ತಾ ಇದೆ. ಈ ಹಿಂದೆಯೂ ಕೂಡ ಸಮರವನ್ನು ಸಾರಿತ್ತು. ಒನ್ಸ್ ಅಗೇನ್ ಅದು ಕಂಟಿನ್ಯೂಟಿ ಆಗ್ತಾ ಇದೆ. 1 ವರ್ಷದ ಅವಧಿಗೆ ತಯಾರಿಕೆ, ಸಂಗ್ರಹಣೆ ಮತ್ತು ಮಾರಾಟವನ್ನು ನಿಷೇಧ ಮಾಡ್ತಾ ಇದ್ದಾರೆ. ಅಂದರೆ ಇವುಗಳನ್ನು ತಯಾರು ಮಾಡುವುದು, ಸಂಗ್ರಹಣೆ ಮಾಡುವುದು ಮತ್ತು ಮಾರಾಟವನ್ನು ಮಾಡುವುದು ಕೂಡ ಇದೀಗ ನಿಷೇಧ. ಈಗ ನೋಡಿ, ಅನೇಕ ಈ ಅಂಗಡಿಯಲ್ಲಿ ಮಾರಾಟ ಮಾಡ್ತಾರಲ್ಲ, ಒಂದು ಆಕ್ಷೇಪ ಇತ್ತು ಅವರದ್ದು. ನೀವು ಉತ್ಪಾದನೆಯನ್ನೇ ಸ್ಥಗಿತ ಮಾಡಿಬಿಟ್ರೆ ಆ ಉತ್ಪಾದನೆ ಬರದೇ ಇದ್ದರೆ ನಮ್ಮ ಅಂಗಡಿಗೆ ಗುಟ್ಕಾನೇ ಬರಲ್ಲ, ನಾವು ಮಾರೋ ಪರಿಸ್ಥಿತಿಯಲ್ಲಿ ಬರುತ್ತೆ. ನೀವು ಬ್ರೇಕ್ ಹಾಕಬೇಕಾಗಿರೋದು ಪ್ರೊಡಕ್ಷನ್ನಲ್ಲಿ ಅಂತ ಒಂದು ಆಕ್ಷೇಪಣೆ ದೊಡ್ಡ ಮಟ್ಟದಲ್ಲಿತ್ತು. ಈಗ ಪೊಲೀಸರು ಅಥವಾ ಅಧಿಕಾರಿಗಳೆಲ್ಲ ಎಲ್ಲಿ ಮಾಡ್ತಿದ್ರು, ಒಂದು ಪಾನ್ ಡಬ್ಬಾ ಅಂಗಡಿ ಮೇಲೆ ದಾಳಿ ಮಾಡ್ತಿದ್ರು, ಕಿರಾಣಿ ಅಂಗಡಿಗಳ ಮೇಲೆ ದಾಳಿ ಮಾಡ್ತಿದ್ರು. ನಿಮ್ಮ ಬಳಿ ಗುಟ್ಕಾ ಇದೆ, ಹೀಗಾಗಿ ತೆಗೆದುಕೊಂಡು ಹೋಗ್ತೀವಿ ಅಂತ. ಅಲ್ಲಿ ಪ್ರಶ್ನೆ ಏನು ಬರ್ತಿತ್ತು? ಉತ್ಪಾದನೆ ಕಡಿತ ಮಾಡಿ ಅಂತ. ಈಗ ಉತ್ಪಾದನೆ ಕೈ ಹಾಕ್ತಾ ಇದ್ದಾರೆ. ಆಗಸ್ಟ್ 10ನೇ ತಾರೀಕಿನಿಂದ ಇದೆಲ್ಲ ಜಾರಿಗೆ ಬಂದಿದೆ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ ಅಡಿ ಕಠಿಣ ಕ್ರಮಕ್ಕೆಲ್ಲ ಸೂಚನೆ ಕೊಟ್ಟಿದ್ದಾರೆ. ನಿಯಮವನ್ನು ಉಲ್ಲಂಘನೆ ಮಾಡಿದರೆ ಜೈಲು ಶಿಕ್ಷೆ, ಭಾರೀ ದಂಡದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಬಟ್ ಇದು ಕೇವಲ ಕಾನೂನು ನಿಯಮದ ಮುಖಾಂತರ ಆಗಬಾರ್ದು. ವಾಸ್ತವಕ್ಕೆ ಬಂದಾಗ ಮಾತ್ರ ಇದರ ಪರಿಣಾಮಗಳು ಏನಾಗುತ್ತೆ, ಇದರ ಅನುಕೂಲಗಳು ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಎಲ್ಲದರ ಜೊತೆಗೆ ಕುತಂತ್ರದ ಟ್ವಿನ್ ಪ್ಯಾಕ್ ಸ್ಟ್ರಾಟಜಿಗೆ ಬ್ರೇಕ್. ನಿಮಗೆ ಸ್ವಲ್ಪ ವರ್ಷದ ಹಿಂದೆ ಒಂದು ರೂಲ್ಸ್ ಬಂತು. ಈ ಮಸಾಲೆ ಅಡಿಕೆ ಅಂತೆ, ಅದರ ಜೊತೆಗೆ ಇನ್ನೊಂದು ಪಾಕೆಟ್ ಕೊಡ್ತಿದ್ರು ಅವರು, ನಿಕೋಟಿನ್, ತಂಬಾಕದು 2 ಪಾಕೆಟ್ ಬರ್ತಿತ್ತು. ನೀವು ಯಾವುದೋ ಒಂದು ಗುಟ್ಕಾ ಪ್ಯಾಕೆಟನ್ನು ತೆಗೆದುಕೊಂಡ್ರೆ ಅದರಲ್ಲಿ ಮಸಾಲೆ ಅಡಿಕೆ ಇದ್ದಿದ್ದೇ ಸಪ್ರೇಟ್ ಬರ್ತಿತ್ತು, ಅದರ ಜೊತೆಗೆ ಒಂದು ತಂಬಾಕು ಬರ್ತಾ ಇತ್ತು. ಅದನ್ನು ಇವರು ಅಲ್ಲಾಡಿಸಿ ಮಿಕ್ಸರ್ ಮಾಡಿ ಆಮೇಲೆ ಬಾಯಿ ಒಳಗೆ ಹಾಕೊಳ್ತಾ ಇದ್ರು. ಇದರ ಅರ್ಥ ಏನು? ನೀವು ಮಸಾಲೆ ಅಡಿಕೆ ಬೇರೆ ಕೊಟ್ರೇನು, ತಂಬಾಕು ಬೇರೆ ಕೊಟ್ರೇನು, ಹೊಟ್ಟೆ ಒಳಗೆ ನಿಕೋಟಿನ್ನೇ ಹೋಗ್ತಿತ್ತು, ತಂಬಾಕೇ ಹೋಗ್ತಿತ್ತು. ಇದೀಗ ಏನು ಮಾಡ್ತಾ ಇದ್ದಾರೆ? 2ಕ್ಕೂ ಕೂಡ ಕಡಿವಾಣ ಹಾಕ್ತಾ ಇದ್ದಾರೆ. ಪಾನ್ ಮಸಾಲ ಬೇರೆ, ತಂಬಾಕು ಬೇರೆ ಪ್ಯಾಕೆಟ್ನಲ್ಲಿ ಮಾರಾಟದ ದರ್ಬಾರ್ ಏನಾಗ್ತಾ ಇತ್ತು, ಅದಕ್ಕೆ ಬ್ರೇಕ್ ಹಾಕ್ತಾ ಇರೋದು. ಈಗ ಮಿಕ್ಸಿಂಗ್ ಕುತಂತ್ರಕ್ಕೂ ಕೂಡ ಎಲ್ಲ ಕಾನೂನಲ್ಲಿ ಬಲವಾದ ಪೆಟ್ಟು ಕೊಟ್ಟಿದ್ದಾರೆ. ಸುಲಭವಾಗಿ ಮಿಶ್ರಣ ಮಾಡುವಂತೆ ಮಾರಾಟ ಮಾಡುವುದು ಕೂಡ ಅಪರಾಧ ಅಂತ ಈ ಕಾನೂನಲ್ಲಿ ಅವರೆಲ್ಲ ಹೇಳ್ತಾ ಇದ್ದಾರೆ. ಈ ನಿಯಮದಲ್ಲಿ ಕಂಪನಿಗಳ ಮಾಸ್ಟರ್ ಪ್ಲಾನ್ ಅನ್ನು ಮಕಾಡೆ ಮಲಗಿಸಿದ್ರು. ಮಕಾಡೆ ಮಲಗಿಸೋದು ಯಾವಾಗ? ಇದು ಜಾರಿಗೆ ಬಂದಾಗ ಮಕಾಡೆ ಮಲಗುತ್ತೆ. ಹೀಗಾಗಿ ಇವರು ಯಾವಾಗ ದಾಳಿ ಮಾಡ್ತಾರೆ, ಏನಾಗುತ್ತೆ, ಸಂಪೂರ್ಣವಾಗಿ ಬ್ಯಾನ್ ಆಗಬೇಕು. ಸಂಪೂರ್ಣವಾಗಿ ಬ್ಯಾನ್ ಆಗಿದ್ದು ಗ್ರಾಹಕರಿಗೆ ಸಿಗದೇ ಇದ್ದಾಗ, ಅದಕ್ಕೆ ಯಾರು ಚಟದ ದಾಸರಾಗ್ಬಿಟ್ಟಿದ್ದಾರೆ ಅವರಿಗೆ ಸಿಗದೇ ಇದ್ದಾಗ ಇದೆಲ್ಲವೂ ಕೂಡ ಆಗುತ್ತೆ. ನೋಡೋಣ ಏನಾಗುತ್ತೆ. ಸ್ಲೋ ಪಾಯ್ಸನ್, ಕ್ಯಾನ್ಸರ್ ಕಾರ್ಖಾನೆಗೆ ಬೀಗ. ನಾನು ಅವಾಗಲೇ ಹೇಳಿದೆ, ಆ ಗುಟ್ಕಾದ ಮೇಲೆ ಒಂದು ಚಿತ್ರ ಕೊಟ್ಟಿರ್ತಾರೆ, ಕ್ಯಾನ್ಸರ್ಗೆ ಮಾರಕ ಅಂತೆಲ್ಲವೂ ಕೂಡ ಹೇಳಲಾಗುತ್ತೆ. ಎಲ್ಲದರ ಹೊರತಾಗಿಯೂ ಕೂಡ ಜನ ತಿಂತಿದ್ರು ಅಂತ. ಇದೀಗ ಭಾರತದಲ್ಲಿ ಪ್ರತಿ ವರ್ಷ 1 ಲಕ್ಷಕ್ಕೂ ಹೆಚ್ಚು ಓರಲ್ ಕ್ಯಾನ್ಸರ್ ಪ್ರಕರಣಗಳಾಗ್ತಾ ಇದೆ. ಈ ಗುಟ್ಕಾ ಹೆಚ್ಚು ಸೇವನೆ ಮಾಡೋದು, ತಂಬಾಕು ಸೇವನೆ ಮಾಡೋದರಿಂದ 1 ಲಕ್ಷ ಪ್ರಕರಣಗಳು ಪ್ರತಿ ವರ್ಷ ಆಗ್ತಾ ಇರೋದು. ಕರ್ನಾಟಕದಲ್ಲಿ 4,000ಕ್ಕೂ ಹೆಚ್ಚು ಮಂದಿಗೆ ಕ್ಯಾನ್ಸರ್ ಬರ್ತಾ ಇದೆ. ಗುಟ್ಕಾದಲ್ಲಿರುವಂಥ ಅಪಾಯಕಾರಿ ಮೆಗ್ನೀಷಿಯಂ ಕಾರ್ಬೋನೇಟ್ ಕೆಮಿಕಲ್ ಈ ಬಡವರ ಆರೋಗ್ಯ ಕಾಪಾಡೋದಕ್ಕೆ ಸರ್ಕಾರದ ಕಡೆಯಿಂದ ಒಂದು ದೊಡ್ಡ ಹೆಜ್ಜೆ ಇಟ್ಟಿದ್ದಾರೆ. ತೆರಿಗೆಗಿಂತ ಜನರ ಮುಖ್ಯ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಈ ಕೆಲವೊಂದಿಷ್ಟು ಜನಕ್ಕೆ ಬೆಳಗ್ಗೆ ಗುಟ್ಕಾ ತಿಂದ್ರೆ ತಿಂಡಿ ಹೋಗುತ್ತೆ. ಅವ್ರು ತಿಂಡಿ ಮಾಡೋದು ಗುಟ್ಕಾ ತಿಂದ ಮೇಲೆ, ಬೆಳಗ್ಗೆ ಎದ್ದ ತಕ್ಷಣ ಗುಟ್ಕಾ ಹಾಕೋತಾರೆ. ರಾತ್ರಿ ಮಲಗದಾಗೂ ತಂಬಾಕು ತಿಕ್ಕೋರು ಅನೇಕ ಜನ ಇದ್ದಾರೆ ನಮ್ಮಲ್ಲಿ. ರಾತ್ರಿ ಹಾಸಿಗೆಯಲ್ಲಿ ಮಲಗಿರ್ತಾರೆ, ಅಡಿಕೆಯಲ್ಲಿ ಹಾಕ್ಕೊಂಡು ಅದಾದ ನಂತರ ತಂಬಾಕು ತಿಕ್ಕೋದು, ಇಂಥ ವ್ಯವಸ್ಥೆ ಇತ್ತು. ಇದರ ಪರಿಣಾಮ ಏನಾಗ್ತಾ ಇತ್ತು? ಸಹಜವಾಗಿ ಕ್ಯಾನ್ಸರ್ ಎನ್ನುವಂಥ ಕಾಯಿಲೆಗೆ ಹೋಗ್ತಾ ಇದ್ರು. ಕ್ಯಾನ್ಸರ್ ಬಂತು ಅಂತ ಹೇಳಿದ್ರೆ ಅಪಾಯಕಾರಿ ಕಾಯಿಲೆ ಎನ್ನುವಂತಹ ಭಯಭೀತಿ ಇತ್ತು. ಈ ಭಯಭೀತಿಯಿಂದ ಹೊರಬರೋದು ಬೆಂಗಳೂರು, ಕಲಬುರಗಿ, ಹುಬ್ಬಳ್ಳಿ, ಧಾರವಾಡದಂಥ ಮಹಾನಗರಗಳಿಗೆ ಟ್ರೀಟ್ಮೆಂಟ್ಗೆ ಹೋಗಬೇಕಾಗಿತ್ತು. ಅಲ್ದಾಡಿ ನಾಳೆ ಕೊನೆಗೆ ಬದುಕ್ತಾರಾ? ಸಹಜವಾಗಿ ಇರ್ತಿರ್ಲಿಲ್ಲ. ಏನೇನೋ ಪರಿಣಾಮಗಳಾಗ್ತಾ ಇತ್ತು. ಇದೀಗ ಇದನ್ನು ತಡಿಬೇಕು ಅನ್ನುವಂತಹ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಸರ್ಕಾರ ಇಂಥದ್ದೊಂದು ಗಟ್ಟಿಯಾದ ನಿರ್ಧಾರವನ್ನು ಮಾಡಿದೆ. ಬಡವರ ಆರೋಗ್ಯ ನಮಗೆ ಮುಖ್ಯ ಅಂತ.
ನೀವು ಈ ಬೆಂಗಳೂರಿನ ಒಂದು ಡಬ್ಬ ಅಂಗಡಿಗಳಲ್ಲಿ ಹೋಗಿ ಕೇಳಿ, 5-6 ಪಾಕೆಟ್ ಮಾರಾಟ ಮಾಡ್ತಾರೆ ಅವರು. ಒಂದೊಂದು ಕಂಪನಿಯ ಗುಟ್ಕಾಗಳನ್ನು 5-6 ಪಾಕೆಟ್ ಮಾರಾಟ ಮಾಡ್ತಾರೆ. ಅದರ ಅರ್ಥ ಏನು? ಆ ಪರಿಪ್ರಮಾಣದಲ್ಲಿ ಜನ ತಿಂತಾರೆ ಅಂತ. ಅದರಿಂದ ಸರ್ಕಾರಕ್ಕೆ ತೆರಿಗೆ ಬರ್ತಿತ್ತು. ಬಟ್ ಡಿ ಕೆ ಶಿವಕುಮಾರ್ ಹೇಳಿದ್ರು ತೆರಿಗೆ ಮುಖ್ಯ ಅಲ್ಲ, ನಮಗೆ ಜನರ ಆರೋಗ್ಯ ಮುಖ್ಯ ಅಂತ. ನೋಡೋಣ ಏನಾಗುತ್ತೆ. ಅಡಿಕೆ ಬೆಳೆಗಾರರಿಗೆ ಬ್ಯಾನ್ ಬಿಸಿ ತಡ್ತಾ ಇದೆ. ನೀವು ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅಡಿಕೆ ಬೆಳೆಯುವಂಥ ಜಿಲ್ಲೆ ಯಾವುದು? ಶಿವಮೊಗ್ಗ. ಅತಿ ಹೆಚ್ಚು ಅಡಿಕೆ ಬೆಳೆಯುವಂಥ ನಗರ ಯಾವುದು? ಚನ್ನಗಿರಿ ತಾಲೂಕನ್ನು ಕರೀತಾರೆ ಅದನ್ನು. ಚನ್ನಗಿರಿ, ಈ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ. ಬಟ್ ಅಲ್ಲಿಯ ಬೆಳೆಗಾರರು ಹೇಳ್ತಾ ಇದ್ದಾರೆ ನಮಗೇನು ಹೊಡೆತ ಬೀಳಬಾರ್ದಿದು ಅಂತ. ಬಯಲುಸೀಮೆ ರೈತರಲ್ಲಿ ಇದರಿಂದ ಆತಂಕ ಎಲ್ಲ ಆಗ್ತಾ ಇದೆ. ಉತ್ಪತ್ತಿ ಆಗುವಂಥ 70% ಅಡಿಕೆ ಬಳಕೆ ಆಗೋದೆಲ್ಲ ಗುಟ್ಕಾಗಂತೆ. ಬೇಡಿಕೆ ಕುಸಿದು ಅಡಿಕೆ ಬೆಲೆ ಎಲ್ಲ ಪಾತಾಳಕ್ಕೆ ಹೋಗ್ಬೋದು ಅಂತ. ಅಂದರೆ ಗುಟ್ಕಾ ತಯಾರಿಕೆಗೆ ಏನು ಅಡಿಕೆ ಹೋಗ್ತಾ ಇತ್ತು ಅದು ಸಂಪೂರ್ಣವಾಗಿ ಕುಸಿತ ಆಗ್ಬೋದು. ಆ ಮುಖಾಂತರ ಅಡಿಕೆ ಬೆಲೆ ಸಂಪೂರ್ಣವಾಗಿ ಕಡಿತ ಆಗ್ಬೋದು. ಕಾಂಪ್ಕೋ, ಮ್ಯಾಪ್ಕೋ ಸೇರಿದಂತೆ ಸಹಕಾರ ಸಂಘಗಳೆಲ್ಲ, ಈ ಕ್ಯಾಂಪ್ಕೋದರೆಲ್ಲ ಮಾತನಾಡಿದ್ರು ಇವತ್ತು. ಅವರು ಹೇಳ್ತಾರೆ ಈ ನಿರ್ಧಾರವನ್ನು ಸ್ವಾಗತ ಮಾಡ್ತೀವಿ, ಆದರೆ ನಮ್ಮ ರೈತರಿಗೆ ಯಾವುದೇ ತೊಂದರೆ ಆಗದಂತೆ ನೋಡ್ಕೊಳ್ಬೇಕಾಗಿದ್ದು ಸರ್ಕಾರದ ಕೈಯಲ್ಲಿದೆ. ಹೀಗಾಗಿ ಏನು ಮಾಡ್ತಾರೆ, ರೈತರನ್ನು ಬಲಿಪಶು ಎಲ್ಲ ಮಾಡಬೇಡಿ ಅಂತೆಲ್ಲ ಹೇಳಿದ್ದಾರೆ. ಇವೆಲ್ಲದರ ಜೊತೆಗೆ ಆದೇಶ ಬಂತು. ಇಂಪ್ಲಿಮೆಂಟ್ ಆಗೋದು ಹೆಂಗೆ? ಇಂಪ್ಲಿಮೆಂಟ್ ಆಗಬೇಕಲ್ಲ. ಏನು ಇಂಪ್ಲಿಮೆಂಟು? ಆಹಾರ ಇಲಾಖೆಯಲ್ಲಿ 210 ಹುದ್ದೆಗಳ ಪೈಕಿ ಕೇವಲ 97 ಹುದ್ದೆಗಳನ್ನು ಮಾತ್ರ ಭರ್ತಿ ಮಾಡಲಾಗಿದೆ. ಆದರೆ ನಿಮ್ಮಲ್ಲಿ ಸಿಬ್ಬಂದಿ ಕೊರತೆ ಇದೆ. ಇವತ್ತು ನೀವು ಇಂದಿರಾ ಕ್ಯಾಂಟೀನು, ಬೇರೆ ಬೇರೆ 5 ಸ್ಟಾರ್ ಹೋಟೆಲ್ಗಳೆಲ್ಲ ರೇಡ್ ಮಾಡಿ ವರ್ಷಗಟ್ಟಲೆ ಇಟ್ಟಿದ್ದಂತಹ ಈ ಮಾಂಸವನ್ನು, ತಿಂಗಳುಗಟ್ಟಲೆ ಇಟ್ಟಿದ್ದಂಥ ಮಾಂಸವನ್ನೆಲ್ಲ ರೇಡ್ ಮಾಡೋ ಪ್ರಯತ್ನ ಆಯಿತು. ಈ ರೀತಿಯಾಗಿಯೂ ಕೂಡ ರೇಡ್ ಆಗಬೇಕು ಅಂದರೆ ನಿಮ್ಮ ಕಡೆ ಸಿಬ್ಬಂದಿ ಬೇಕು, ಅದು ಕೊರತೆ ಇದೆ ಅಂತ. ಸಿಬ್ಬಂದಿ ಕೊರತೆ ನಡುವೆ ಗುಟ್ಕಾ ಮಾಫಿಯಾ ತಡೆಯುವ ಸವಾಲಾಗಿದೆ. ಕಳ್ಳ ಸಾಗಾಣಿಕೆ ಆಗುವಂಥ ಅಪಾಯ ಇರುತ್ತೆ. ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಡಬಲ್ ರೇಟಿಗೆ ಸೇಲ್ ಆಗುವಂಥ ಸಾಧ್ಯತೆ ಇರುತ್ತೆ. ಪೊಲೀಸ್ ಇಲಾಖೆ ಮತ್ತು ಸಾರ್ವಜನಿಕರ ಸಹಕಾರ ಇದಕ್ಕೆ ದೊಡ್ಡ ಮಟ್ಟದ ಅನಿವಾರ್ಯ ಆಗುತ್ತೆ. ಹೀಗಾಗಿ ಹೆಂಗೆ ಇಂಪ್ಲಿಮೆಂಟ್ ಮಾಡ್ತಾರೆ ನೋಡೋಣ. ಇವೆಲ್ಲದರ ಜೊತೆಗೆ ಕೊನೆಯ ಬೆಳವಣಿಗೆ, ಗುಟ್ಕಾ ಓಕೆ, ಸಿಗರೆಟ್ ಯಾಕೆ ಬ್ಯಾನ್ ಇಲ್ಲ? ನೋಡಿ, ಬೆಂಗಳೂರಿನಲ್ಲಿ ಅನೇಕ ಜನ ಸಾರ್ವಜನಿಕ ಪ್ರದೇಶಗಳಲ್ಲೆಲ್ಲ ಸಿಗರೆಟ್ ಸೇಯ್ತಾ ಇರ್ತಾರೆ. ಈ ಪೊಲೀಸರು ಬಂದು ಸಾರ್ವಜನಿಕ ಪ್ರದೇಶಗಳಲ್ಲಿ ಸಿಗರೆಟ್ ಸೇಯೋದು ಅದು ಒಂದು ಕಾನೂನಿನ ವಿರುದ್ಧ ಅಂತ ಅವ್ರಿಗೆ ದಂಡ ಎಲ್ಲ ಹಾಕ್ತಾ ಇರ್ತಾರೆ. ಬಟ್ ಅಲ್ಲಿನೂ ಪ್ರಶ್ನೆ ಬರುತ್ತೆ, ನೀವು ಅಲ್ಲಿ ಮಾರಾಟಕ್ಕೆ ಮಾಡಕ್ಕೆ ಬಿಡ್ತೀರಿ, ನಮಗೆ ಸೇಯಕ್ಕೆ ಬಿಡೋಲ್ಲ ಅಂತ ಅವ್ರದ್ದೆಲ್ಲ ಅವಾದ ಏನೇ ಇರಲಿ. ಎಲ್ಲದರ ನಡುವೆ ಗುಟ್ಕಾ ಏನು ಆಹಾರ ಅಂತೆ, ಸಿಗರೆಟ್ ಕೇವಲ ತಂಬಾಕು ಉತ್ಪನ್ನ ಅಂತ ಹೇಳ್ತಾರೆ. ಈ ಗುಟ್ಕಾವನ್ನು ತಿನ್ನೋದು, ಅಗದು ತಿಂತಾರೆ ಅದನ್ನು, ಅದು ಆಹಾರ. ಹೀಗಾಗಿ ಸಿಗರೆಟ್ ಅನ್ನೋದು ಒಂದು ಉತ್ಪನ್ನ. ಗುಟ್ಕಾವನ್ನು ಆಹಾರ ಸುರಕ್ಷತೆ ಕಾಯ್ದೆಯಡಿ ಬ್ಯಾನ್ ಮಾಡಬಹುದು, ಆದರೆ ಅಧಿಕಾರ ರಾಜ್ಯಕ್ಕಿಲ್ಲ ಅಂತ. ಸಿಗರೆಟ್ ಮೇಲೆ ಕೇಂದ್ರದ ಕೊತ್ಪಾ ಕಾನೂನೆಲ್ಲ ಅನ್ವಯ ಆಗುತ್ತೆ. ಸಿಗರೆಟ್ ಟ್ಯಾಕ್ಸ್ನಿಂದ ಸರ್ಕಾರಕ್ಕೆ ಸಾವಿರಾರು ಕೋಟಿ ರೂಪಾಯಿ ಆದಾಯ ಬರುತ್ತೆ. ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಅತಿ ಹೆಚ್ಚಾಗಿ ಮಾರಾಟ ಆಗ್ಬೋದು, ಇತ್ಯಾದಿ ಇತ್ಯಾದಿ. ತಂಬಾಕು ಬೆಳೆಗಾರರು ಮತ್ತು ಕಾರ್ಮಿಕರ ಜೀವನೋಪಾಯನದ ಬಗ್ಗೆ ಎಲ್ಲ ಪ್ರಶ್ನೆಗಳಿದೆ. ಈ ಎಲ್ಲ ಜೀವನೋಪಾಯ, ಸಂಕಷ್ಟಗಳು, ಆರ್ಥಿಕತೆ, ತೆರಿಗೆ ಇತ್ಯಾದಿ ಇತ್ಯಾದಿಯ ನಡುವೆ ಅಲ್ಟಿಮೇಟ್ ಆಗಿ ಒಂದು ಸರ್ಕಾರಕ್ಕೆ ಏನು ಬೇಕು? ಜನರ ಶ್ರೇಯೋಭಿವೃದ್ಧಿ, ಜನರ ಆರೋಗ್ಯ. ಹೀಗಾಗಿ ಆ ಆರೋಗ್ಯದ ದೃಷ್ಟಿಯಿಂದ ಈ ಸಮಸ್ಯೆಗಳನ್ನು ಹೆಂಗೆ ಸಾಲ್ವ್ ಮಾಡ್ತಾರೆ ಸರ್ಕಾರದವರು ಕಾದು ನೋಡೋಣ.